ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ. ಸರ್, ನಿಮ್ಮ ಮನೆ ಬ್ರೇಕ್ಫಾಸ್ಟ್ ಇವ್ರ ಮನೆ ಬ್ರೇಕ್ಫಾಸ್ಟ್ ಏನ್ ಸರ್ ವ್ಯತ್ಯಾಸ? ಪೊಲಿಟಿಕಲ್ ಮೆನು ಮತ್ತೆ ಫುಡ್ ಸರ್ ಏನ್ ವ್ಯತ್ಯಾಸ? ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್ಜು, ನಮ್ಮ ಮನೆಯಲ್ಲಿ ಬರೀ ವೆಜ್ಜು. ಪೊಲಿಟಿಕಲ್ ಮೆನು ಏನಾದ್ರು ಚೇಂಜ್ ಆಗಿದೆ? ಇವನು ವೆಜಿಟೇರಿಯನ್ನು, ನಾನು ನಾನ್ ವೆಜಿಟೇರಿಯನ್ನು. ಆದರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬಾ, ಇಲ್ಲಿ ಬೆಂಗಳೂರಿನಲ್ಲಿ ಒರಿಜಿನಲ್ ಸಿಗೋದಿಲ್ಲ ಅಂತ. ಕನಕಪುರ ಕೋಳಿನೇ ಇರಬೇಕು. ನೀನ್ ತಿಂತೀಯಾ? ಪ್ಯೂರಾ? ಏನು ಪ್ಯೂರ್ ಅಂದ್ರೆ ಏನು? ಮೊಟ್ಟೆನೂ ತಿನ್ನಲ್ವಾ? ಪ್ರಯೋಜನ ಇಲ್ಲ ನೀನು ಹಾಗಾದ್ರೆ. ನೀನ್ ಪ್ರಯೋಜನ ಇಲ್ಲ ಬಿಡಮ್ಮ. ನೋಡ್ರಿ, ಈಗ ಕೇಳಪ್ಪ, ಇಲ್ಲಿ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕಮ್ಮ. ನಿಮ್ ಶಾಸಕರುಗಳಿಗೆ ಮತ್ತೆ ಸಚಿವರಿಗೂ ಇದನ್ನ ಕನ್ವೆ ಮಾಡ್ತೀರಾ ಸರ್? ನಿಮ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನೀವು ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಮಾಧ್ಯಮದ ಮುಂದೆ ಹೇಳಿದ್ರಲ್ಲ. ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ. ಏನು ಈಗ ಒಗ್ಗಟ್ಟಾಗಿದ್ದೀವಿ? ಶಾಸಕರುಗಳಿಗೆ ಕೇಳ್ರಿ, ಇಲ್ಲಿ ಇವತ್ತು ಒಗ್ಗಟ್ಟಾಗಿರೋದಿಲ್ಲ, ಮೊನ್ನೆ ಒಗ್ಗಟ್ಟಾಗಿರೋದಲ್ಲ, ಯಾವಾಗಲೂ ಒಗ್ಗಟ್ಟಾಗಿದೆ. ಶಾಸಕರು ಸಚಿವರಿಗೆ ಜಂಟಿಯಾಗಿ ಔತಣ ಕೂಟ ಆಯೋಜನೆ ಮಾಡಿ ಒಗ್ಗಟ್ಟಿನ ಸೂತ್ರ ಪಡಿಸ್ತೀರಾ? ಇಲ್ಲ, ಇದ್ರ ಊಟ ಎಂತದು CLP ಮೀಟಿಂಗ್ ಕರಿತೀವಲ್ಲ, ಅವತ್ತೇ ಊಟ ಮಾಡ್ತಾರೆ. ಕಳೆದ ಮೈತ್ರಿ ಸರ್ಕಾರದಲ್ಲಿ ಜೋಡೆತ್ತುಗಳು ವರ್ಡ್ ತುಂಬಾ ಫೇಮಸ್ ಆಗ್ತಿತ್ತು. ಈಗ ಬ್ರದರ್ಸ್ ಅನ್ನೋ ಪದಗಳು ಕೂಡ ನಿಮ್ಮ ಇಬ್ಬರಲ್ಲಿ ಕೇಳ್ಬರ್ತೀವಿ. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಮುಂದಿನ 2028ಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೆ ತಗೋಬೇಕು. ಪರಮೇಶ್ವರ್ ಅವರು ಕೂಡ ನಿಮ್ಮಿಬ್ಬರನ್ನ ಬ್ರೇಕ್ಫಾಸ್ಟ್ ಕರೀತಾರೆ ಅಂತ ನೀವು ಅವ್ರನ್ನ ಕರೆದಿಲ್ಲ, ಅದಕ್ಕೆ ನಾನೇ ಅವ್ರನ್ನ ಕರಿತೀನಿ ಅನ್ನೋ ಮಾತನಾಡಿದ್ರು. ಅವ್ರ ಮನೆಗೆ ಹೋಗ್ತೀರಾ ಸರ್? ನೀವು ಪ್ರಶ್ನೆ ಕೇಳಿದ್ದೀರಿ ಅನ್ನಕ್ಕೆ, ನಿಮ್ಮನ್ನು ಕರೆದಿದ್ದಾರ ಅಂತ ಪ್ರಶ್ನೆ ಕೇಳಿದ್ದೀರಿ. ನಿಮ್ಮ ಪ್ರಶ್ನೆಗಳೆಲ್ಲ ನನಗೆ ಗೊತ್ತಾಗಿದೆಯಪ್ಪ. ನಿಮಗೆಲ್ಲ ನೀವು ಏನೇನು ಪ್ರಶ್ನೆ ಕೇಳ್ತೀರಿ, ಈ ತರ ಲೀಡಿಂಗ್ ಕ್ವಶನ್ಗಳು ಹಾಕೋದು. ಲೀಡಿಂಗ್ ಕ್ವಶನ್ ಅಂತ ಗೊತ್ತಾ ನಿಮ್ಗೆ? ಆ ಲೀಡಿಂಗ್ ಕ್ವಶನ್ಗಳು ನೀವು ಜಾಸ್ತಿ ಕಲ್ತ್ಕೊಂಡ್ಬಿಟ್ಟಿದ್ರಿ ಇತ್ತೀಚೆಗೆ. ಲೀಡಿಂಗ್ ಕ್ವಶನ್ today DK Shivkumar has invited me for breakfast. I agreed to come on Tuesday. Today, both of us had a breakfast, and DK Suresh was also present, and Kunigal MLA Rangnath was also there. So we four jointly had a meeting, had a breakfast, and we have not discussed anything during the breakfast. Sir, you have not discussed anything, sir. You said you would. After that we discussed. No. After that, after the breakfast, we, myself and DK Shivkumar, you have discussed regarding the assembly session, which is to be held from 8th of December, and what strategy we should adopt, that has been discussed. And also you have discussed regarding the meeting of the MPs who are representing Karnataka and Delhi.
So it was decided Yes, sir. that we should call a meeting of the MPs on 8th of December. So we will discuss in the meeting the issues of the farmers, other people of the state. We'll ask them to the issues regarding Karnataka. That's all we have decided. And whatever decision we have already taken in the breakfast meeting that I have invited, that we shall, both of us, should listen to the whatever decision taken by the High Command, where it is mostly Rahul ji and Sonia ji and Karge ji. Sir, when is the High Command likely to take a decision, sir? Any timeline, anything that has been communicated, sir? So far no communication. Will you all be going to Delhi, sir, to meet the High Command? You and sir? Huh? Sir, will you If be they going call us, we will definitely go. So you're meeting Mr. Venugopal, sir, at an event. Would you be asking him about when they're likely Tomorrow, to call you? tomorrow I'm meeting Venugopal in a function where both of us are invited. Sir, Atiti Deva Bhava, you had Atiti at your home, sir. ಇವತ್ತು ಮುಖ್ಯಮಂತ್ರಿಗಳ ಫಸ್ಟ್ ನಾನೇ ಬನ್ನಿ ಅಂತ ಕರೆದಿದ್ದೆ. ಇಲ್ಲ ನೀನು ಮೊದಲು ನನ್ನ ಮನೆಗೆ ಬಾ ಅಂತ ಹೇಳಿದರು. ಸೊ ಅವ್ರ ಮನೆಯಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಅವ್ರು ಹೇಳ್ದಂಗೆ ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ನಮ್ಮ ಮನೆಗೆ ಅವ್ರನ್ನ ಆಹ್ವಾನಿಸಿದ್ದೆ. ಸೊ ಬಂದು ನಾವು ಇಬ್ಬರೂ ಕೂಡ ಭಾಳ ಸಂತೋಷದಿಂದ ಬ್ರೇಕ್ಫಾಸ್ಟನ್ನು, ನಮ್ಮ ಮನೆ ಬ್ರೇಕ್ಫಾಸ್ಟು, ಅವ್ರ ಮೈಸೂರದೇ ಬ್ರೇಕ್ಫಾಸ್ಟ್ ಅದು. ಯಾಕೆಂದ್ರೆ Your missus is from Mysore. ಮೈಸೂರು ಟೇಸ್ಟು. ಸೊ ಅವ್ರದ್ದೇ ಬ್ರೇಕ್ಫಾಸ್ಟ್ ಅದು. ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ. ಮಾಡಿದ್ಮೇಲೆ ರಾಜಕೀಯವಾಗೂ ಕೂಡ ಚರ್ಚೆ ಮಾಡಿದ್ದೀವಿ. ನಮಗೆ 4 MLC ಸೀಟ್ ಅನೌನ್ಸ್ಮೆಂಟ್ ಮಾಡಬೇಕಾಯಿತು. ಸೊ ಸುರ್ಜಿವಾಲಾ ತಾವು ನಾವಿಬ್ಬರು ಸೇರಿ ಮಾತಾಡಿದ್ದೀವಿ. ಒಂದು ಸೀಟ್ ಬಗ್ಗೆ ಸ್ವಲ್ಪ ಅವ್ರದ್ದೇನೋ ಇತ್ತು, ಕೆಲವು ಲೀಡರ್ಸ್ಗಳ ಹತ್ರ ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅನೌನ್ಸ್ ಮಾಡಬೇಕಾಯ್ತು. ನಾವು ನಮ್ಮ ಪ್ಯಾನಲ್ನ ನಾವಿಬ್ಬರು ಮಾತಾಡ್ಬಿಟ್ಟು ನಮ್ಮ ಲಿಸ್ಟ್ನ ಕಳಿಸ್ಕೊಟ್ಟಿದ್ದೀವಿ. ಆ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ. ಪಕ್ಷದ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಸರ್ಕಾರದ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ. ಸೊ ಅಸೆಂಬ್ಲಿ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ನಾವು ಯಾವ ರೂಪರೇಷೆಗಳನ್ನು ತರಬೇಕು, ಶಾಸಕರಿಗೆ ಏನು ಸಂದೇಶ ಕೊಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಅವ್ರು ಏನೇನು ವಿಚಾರಗಳನ್ನು ತರ್ಬೋದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅವರೇನೇ ತಂದರೂ ಕೂಡ ನಾವು ಎದುರಿಸ್ತೇವೆ. ನಮ್ಮದು ಒಂದೇ ಧ್ವನಿ, ಒಂದೇ ಆಚಾರ ವಿಚಾರ. ಸೊ ನಾವು ಅವ್ರು ಏನು ತಂದರೂ ಕೂಡ ನಾವು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸೊ ನಮ್ಮೆಲ್ಲ ಶಾಸಕರಿಗೂ ಕೂಡ ಅಲ್ಲಿ ಒಳ್ಳೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ. ಈಗ ಮಧ್ಯದಲ್ಲಿ ನಾವು ಆಲ್ ಪಾರ್ಟಿ ಮೀಟಿಂಗ್ ಬಗ್ಗೆ ಚರ್ಚೆ ಮಾಡಿದ್ವು. 8ನೇ ತಾರೀಕು ಬಹುಶಃ ಹೋಗೋದು ಡೆಲ್ಲಿಗೆ, ಹೋಗ್ಬಿಟ್ಟು ವಾಪಸ್ ಬಂದ್ಬಿಡೋದು ಅನ್ನೋದು ಕೂಡ ನಾವು ಲೆಕ್ಕಾಚಾರ ಇಟ್ಕೊಂಡಿದ್ದೆ. ಯಾಕೆಂದ್ರೆ ಅವ್ರಿಗೂ ಜವಾಬ್ದಾರಿಯನ್ನು ಕೊಡಬೇಕು. ಮಂಗಳವಾರ ಅಸೆಂಬ್ಲಿ ಇದೆಯಲ್ಲ. ಯಾಕೆಂದರೆ ಕಾವೇರಿದು ಜಜ್ಮೆಂಟು ಬಂದಿದೆ. ಮೆಕ್ಕೆಜೋಳ, ನಮ್ಮ ಬರಬೇಕಾದಂಥ ಹಣ ಏನೇನು ನಮಗೆ RDPR ಬರಲಿಲ್ಲ, ಅರ್ಬನ್ ಡೆವಲಪ್ಮೆಂಟ್ ಬಂದಿಲ್ಲ, ಇರಿಗೇಷನ್ ಬಂದಿಲ್ಲ, ಈ ಎಲ್ಲ ವಿಚಾರಗಳು ಕೂಡ MP ಅವ್ರುಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕು.